ಇನ್ನು ವಕೀಲೆ ಜೀವ ಆತ್ಮಹತ್ಯೆ ಕೇಸ್ನಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನ ನಿನ್ನೆ ಎಸ್ಐಟಿ ಅವರು ಬಂಧಿಸಿದರು. ವಕೀಲೆ ಜೀವ ಬರೆದಿದ್ದ ಡೆತ್ ನೋಟ್ನ ಅಂಶಗಳು 90% ಸತ್ಯ ಅಂತ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಅರೆಸ್ಟ್ ಆಗಿರ್ತಕ್ಕಂಥದ್ದು. ವಿಚಾರಣೆಯ ವೇಳೆ ಮಾಡಿದ್ದ ವಿಡಿಯೋ ರೆಕಾರ್ಡ್ನಲ್ಲಿ ಎಲ್ಲ ಬಯಲಾಗಿದೆ. ಕನಕಲಕ್ಷ್ಮಿ ಜೀವಾರಳನ್ನ ವಿಚಾರಣೆ ಮಾಡಬೇಕಾದ್ರೆ ಟಾರ್ಚರ್ ಕೊಟ್ಟಿರೋದು ಗೊತ್ತಾಗಿದೆ. ಹೈಕೋರ್ಟ್ ನಿರ್ದೇಶನದಂತೆ ವಿಚಾರಣೆಯ ವಿಡಿಯೋವನ್ನು ಮಾಡಿಸಿದ್ರು ಕನಕಲಕ್ಷ್ಮಿ. ಆದರೆ ಅವ್ರು ಟಾರ್ಚರ್ ಕೊಟ್ಟಿರೋ ಕೆಲವು ಪೋರ್ಷನ್ಸ್ನ ಡಿಲೀಟ್ ಮಾಡಿಬಿಟ್ಟಿದ್ರು. ರೀಟ್ರೀವ್ ಮಾಡಿದಾಗ ಅವೆಲ್ಲ ಸಿಕ್ಕಿದೆ. ವಿಡಿಯೋಗಳನ್ನು ದೊಡ್ಡ TV ಪರದೆಯಲ್ಲಿ ತೋರಿಸಿದ್ದಾರೆ SIT ಅವರು. ಸೊ ಈ ಸಂದರ್ಭದಲ್ಲಿ ನನ್ನಿಂದ ತಪ್ಪಾಗಿದೆ ಅಂತ ಕನಕಲಕ್ಷ್ಮಿ ಅವರು ಹೇಳಿದ್ದಾರೆ. ನಿನ್ನೆ ಅವ್ರು ಬಂದಿದ್ದು 3ನೇ ವಿಚಾರಣೆಗೆ. ಕಳೆದ 2 ಬಾರಿ ವಿಚಾರಣೆ ಕರೆದಿದ್ರು. ಅವ್ರ ಸ್ಟೇಟ್ಮೆಂಟ್ ತೊಗೊಂಡು ಕಳಿಸ್ಬಿಟ್ಟಿದ್ರು. ಆದರೆ ನಿನ್ನೆ ಆಕೆಯನ್ನು ಅರೆಸ್ಟ್ ಮಾಡಿದ್ದಾರೆ SIT ಅವರು. ಈಕೆ ಟಾರ್ಚರ್ ಕೊಟ್ಟಿರೋದು ಪ್ರೂವ್ ಆಗಿದೆ. ವಿಡಿಯೋ ರಿಟ್ರೀವ್ ಮಾಡಿದಾಗ ಗೊತ್ತಾಗಿದೆ. ಹಾಗಾಗಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನು SIT ಅವರು ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಕಳೆದ 2 ಬಾರಿ ಕೇವಲ ವಿಚಾರಣೆ ಮಾಡಿ ಕಳಿಸಿದ್ದು, 3ನೇ ಬಾರಿಗೆ ಕನಕಲಕ್ಷ್ಮಿ ಅವ್ರನ್ನ ಅರೆಸ್ಟ್ ಮಾಡಿದ್ದು ಯಾಕೆ ಅಂತ? ಅರವಿಂದ, ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣ ಸಂಬಂಧ ಹೈಕೋರ್ಟ್ SITಯನ್ನು ನೇಮಕ ಮಾಡಲಾಗಿತ್ತು. ಆ SIT ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಿದ್ರು. ಈವರೆಗೂ ಕೂಡ ಸುಮಾರು 30ಕ್ಕೂ ಹೆಚ್ಚು ಮಂದಿಯ ಸಾಕ್ಷಿಗಳನ್ನಾಗಿ ಪರಿಗಣನೆಯನ್ನು ಮಾಡಿಕೊಂಡಿದ್ದಾರೆ. ಅದು DYSP ಕಚೇರಿಯಲ್ಲಿ ಯಾರು ಕರ್ತವ್ಯವನ್ನು ನಿರ್ವಹಿಸ್ತಿದ್ದಂತಹ ಸಿಬ್ಬಂದಿಗಳಿರ್ಬೋದು, ಅಥವಾ ಈ ವಕೀಲೆ ಜೊತೆ ಒಡನಾಟ ಹೊಂದಿದ್ದಂಥವರು, ಆಕೆಯ ಗೆಳತಿಯರು, ಯಾರು ವಿಚಾರಣೆಗೆ ಜೊತೆಲಿ ಹೋಗ್ತಿದ್ದಂಥವರು, ಹೀಗೆ ಹಲವಾರು ಮಂದಿಯ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಮಾಡುವ ಕೆಲಸವನ್ನು ಮಾಡಲಾಗಿದೆ. ಅಲ್ಲಿ ಸುಮಾರು ಒಂದು ಅರ್ಧದಷ್ಟು ಮಂದಿ DYSP ಪರವೇ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಆದರೆ ಒಂದು ಇಲ್ಲಿ DYSP ಅವರಿಗೆ ಮುಳುವಾಗಿದ್ದೇನು ಅಂತ ಹೇಳಿದ್ರೆ, ಎಲ್ಲಿ ಆತ್ಮಹತ್ಯೆಗೂ ಮೊದಲು ಡೆತ್ ನೋಟ್, ಸುಮಾರು 13 ಪುಟಗಳ ಡೆತ್ ನೋಟನ್ನು ವಕೀಲೆ ಜೀವ ಬರೆದುಕೊಂಡಿದ್ರು. ಆ ವಕೀಲೆ ಬರೆದಿದ್ದಂತಹ ಆ ಡೆತ್ ನೋಟ್ನಲ್ಲಿದ್ದಂತಹ ಅಂಶಗಳೇನಿದೆ ಅದು 90% ಸರಿ ಇದೆ ಅನ್ನೋ ಒಂದು ಅಭಿಪ್ರಾಯಕ್ಕೆ SIT ಬಂದಿದೆ. ಹೇಗೆ ಅಂತ ಹೇಳಿದ್ರೆ, ಈ ಹಿಂದೆ ಹೈಕೋರ್ಟ್ ಒಂದು ನಿರ್ದೇಶನವನ್ನು ಕೊಟ್ಟಿತ್ತು, ವಿಚಾರಣೆ ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡನ್ನು ಮಾಡಬೇಕು ಅಂತೇಳಿ. ಹೀಗಾಗಿ ಜೀವಾಳನ್ನು ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಡಿಯೋ ರೆಕಾರ್ಡಿಂಗನ್ನು ಮಾಡುವ ಕೆಲಸವನ್ನು ಮಾಡಲಾಗಿತ್ತು. ಮತ್ತು ಕೆಲವನ್ನ ಅಲ್ಲಿ ಡಿಲೀಟ್ ಕೂಡ ಮಾಡಲಾಗಿತ್ತು. ಆ ಎಲ್ಲ ಡಿಲೀಟ್ ಆದಂತಹ ವಿಡಿಯೋಗಳನ್ನು ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಜೀವ ಹೇಳಿದಂತಹ ಡೆತ್ ನೋಟ್ನಲ್ಲಿನ ಅಂಶಗಳು ಇಲ್ಲಿ ಸರಿ ಅಂತೇಳಿ ಕಂಡು ಬಂದಿದೆ. ಅಂದರೆ ಆಕೆಗೆ ಟಾರ್ಚರ್ ಕೊಟ್ಟಿರೋದು ಸಾಬೀತಾಗಿದೆ. ನಿನ್ನೆ ಒಂದು ದೊಡ್ಡ ಪರದೆಯಲ್ಲಿ DYSP ಕನಕಲಕ್ಷ್ಮಿಗೆ ತನಿಖಾಧಿಕಾರಿಗಳು ಆ ವಿಡಿಯೋವನ್ನು ತೋರಿಸಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಯಾಕೆ ಈ ರೀತಿ ತಪ್ಪು ಮಾಡಿದ್ರಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಹೌದು ನನ್ನಿಂದ ತಪ್ಪಾಗಿದೆ ಅನ್ನೋ ಮಟ್ಟಿಗೆ DYSP ಕನಕಲಕ್ಷ್ಮಿ ಹೇಳಿಕೆಯನ್ನು ಕೊಟ್ಟರಂತೆ. ಹೀಗಾಗಿ ಕೊನೆಗೆ 3ನೇ ಬಾರಿ ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಆತ್ಮಹತ್ಯೆಯ ಹಿಂದೆ ಈಕೆಯ ರೋಲ್ ಇದೆ, ಅಬೆಟ್ಮೆಂಟ್ ಟು ಸೂಸೈಡ್ ಅಡಿ ಈಕೆಯನ್ನು ಬಂಧನ ಮಾಡಿ ಇದೀಗ ಜೈಲಿಗೆ ಕಳಿಸುವ ಕೆಲಸವನ್ನು SIT ಅಧಿಕಾರಿಗಳು ಮಾಡಿರೋದು. ರೈಟ್, ಥ್ಯಾಂಕ್ ಯು ಮೂರ್ತಿ. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಜೊತೆಗೆ ನಿನ್ನೆ ಕೋರ್ಟ್ನಲ್ಲಿ ಹಿಯರಿಂಗ್ ಕೂಡ ಇತ್ತು. ಒಂದು ವೇಳೆ ಕನಕಲಕ್ಷ್ಮಿ ಅವರ ಅರೆಸ್ಟ್ ಆಗಿರಲಿಲ್ಲ ಅಂದಿದ್ರೆ ಕೋರ್ಟ್ ಕೂಡ ಪ್ರಶ್ನೆ ಮಾಡ್ತಾ ಇತ್ತು SIT ಅವರನ್ನು, ನೀವೇನು ಮಾಡ್ತಾ ಇದ್ದೀರಾ ಅಂತನ್ಬಿಟ್ಟು. ಹಾಗಾಗಿ ಹಿಯರಿಂಗ್ ಶುರು ಆಗೋಕ್ಕೂ ಮೊದಲೇ ಕನಕಲಕ್ಷ್ಮಿ ಅವರ ಅರೆಸ್ಟನ್ನು ಇಲ್ಲಿ ತೋರಿಸಲಾಗಿದೆ.